ವಿಡಿಯೋ ಮಾಡಿಸ್ಬೇಕು. ನಾವು ಇವತ್ತು ಬಂದಿರೋದು ಮಲ್ನಾಡ್ ಹೋಟೆಲ್ಲು, ಫ್ರೀಡಮ್ ಪಾರ್ಕ್ ಹತ್ರ ಇದೆ ಇದು, ವಿನೋಬ್ ನಗರದಲ್ಲಿ. ಸೊ ಬನ್ನಿ ಹೋಗೋಣ. ಸರ್ ಏನೇನು ವೆರೈಟೀಸ್ ರೆಡಿ ಇದೆ ಸರ್ ಇವಾಗ? ನಮ್ಮಲ್ಲಿ ಚಿಕನ್ ಲೆಗ್ ಬಿರಿಯಾನಿ ಇದೆ. ಚಿಕನ್ ಲೆಗ್ ಬಿರಿಯಾನಿ ಚಿಕನ್ ಲೆಗ್ ಬಿರಿಯಾನಿ ಇದು. ಓಕೆ, ಬೇರೆ ಏನು ಸರ್? ಬೇರೆ ಇದು ನಾಟಿ ಕೋಳಿ ಸಾರು. ಇದು ನಾಟಿ ಕೋಳಿ ಸಾರು. ಓಕೆ ಓಕೆ. ಕೋಳಿ ಸಾರು ನಾವು ಕಡಿಮೆ ಕೊಡ್ತೀವಿ. ಒಂಥರ ಬಾಯ್ಲ್ಡ್ ಎಗ್. ಇದು ಬಾಯ್ಲ್ಡ್ ಎಗ್. ಓಕೆ. ಬೇರೆ ಇದೇನು ಸರ್ ಇದು? ಚಿಕನ್ ಚಾಪ್ಸ್. ಚಿಕನ್ ಚಾಪ್ಸ್. ಓಕೆ. ಇದು ನಮ್ಮಲ್ಲಿ ಬಾಯ್ಲರ್ ಒಂದು ಕೋಳಿ ಕರಿತೀವಲ್ಲ, ಅದ್ರದ್ದು ಚಿಕನ್ ಚಾಪ್ಸ್ ಇದೆ. ಚಿಕನ್ ಚಾಪ್ಸ್. ಓಕೆ. ಕಡುಬು. ಕಡುಬು. ಓಕೆ. ಇದೇ ಮಲ್ನಾಡ್ ಹೋಟ್ಲು ಸ್ಪೆಷಲ್. ಬೇರೆ ಇದು ವೈಟ್ ರೈಸ್ ಇರುತ್ತೆ. ವೈಟ್ ರೈಸ್. ಕಬಾಬ್. ಕಬಾಬು. ಫಿಶ್. ಚಪಾತಿ. ಇದು ಚಪಾತಿ. ಎಷ್ಟು ವೆರೈಟೀಸ್ ರೆಡಿ ಇದೆ? ಅಕ್ಕಿ ಕಡುಬು ಮತ್ತೆ ನಾಟಿ ಕೋಳಿ ಸಾರು, ಇದು ನಮ್ಮ ಮೇನ್ ಕಾನ್ಸೆಪ್ಟ್. ಜೊತೆಗೆ ನಮ್ಮಲ್ಲಿ ಚಿಕನ್ ಬಿರಿಯಾನಿ, ಕುಷ್ಕಾ, ಕಬಾಬು, ಫಿಶ್ ತವಾ ಫ್ರೈ, ನಂತರದಲ್ಲಿ ಚಪಾತಿ, ಚಿಕನ್ ಚಾಪ್ಸು ಮತ್ತೆ ವೈಟ್ ರೈಸು ಎಲ್ಲದೂ ಸಿಗುತ್ತೆ. ಬಾಯ್ಲ್ಡ್ ಎಗ್ಗು ಎಲ್ಲದೂ ಸಿಗುತ್ತೆ. ಆದರೆ ನಮ್ಮ ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಡುಬು ಮತ್ತೆ ನಾಟಿ ಕೋಳಿ ಸಾರು. ಕಡುಬು ಮತ್ತೆ ನಾಟಿ ಕೋಳಿ ಸಾರು ಮಲ್ನಾಡ್ ಸ್ಪೆಷಲ್ ಅಂತ ಹೇಳ್ಬೋದು. ಸ್ಪೆಷಲ್ ಅದು. ಅದ್ರ ಜೊತೆಗೆ ಫಿಶ್ ತವಾ ಫ್ರೈ. ಇಲ್ಲಿ ಎಲ್ಲರೂ ಫಿಶ್ ಅನ್ನ ಫ್ರೈ ಮಾಡ್ತಾರೆ, ಅಂದ್ರೆ ಡೀಪ್ ಫ್ರೈ ಮಾಡ್ತಾರೆ, ನಂತರ ಫಿಶ್ ಸಾರು ಮಾಡ್ತಾರೆ. ಇದೆಲ್ಲ ಇದೆ. ಆದ್ರೆ ನಮ್ಮಲ್ಲಿ ಈ ಒಂದು ಏನು ಸ್ಟ್ರೀಟ್ ನಮ್ಮ ಫುಡ್ ಕಾರ್ಟ್ ವೆಹಿಕಲ್ ನಲ್ಲಿ ತವಾ ಫ್ರೈ ಮಾಡೋರು ಯಾರು ಇಲ್ಲ. ನಮ್ಮ ಸವಳಂಗ ರೋಡ್ ಅಲ್ಲಿ ಉಷಾ ನರ್ಸಿಂಗ್ ಹೋಮ್ ಇಂದ ಅಪ್ ಟು ಪೊಲೀಸ್ ಚೌಕಿ ತನಕ ನಾನು ಅಬ್ಸರ್ವ್ ಮಾಡಿದೀನಿ. ಅಲ್ಲಿ ಯಾರು ತವಾ ಫ್ರೈ ಮಾಡೋರು ಯಾರು ಇಲ್ಲ. ನಾನು ಅದಕ್ಕೋಸ್ಕರನೇ ಒಂದು ತವಾ ಫ್ರೈ ಕಾನ್ಸೆಪ್ಟ್ ಇಟ್ಟಿದ್ದೀನಿ. ನಮ್ಮಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ಫಿಶ್ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನಾನು ಫಿಶ್ ಅನ್ನು ಸೆಲೆಕ್ಟ್ ಮಾಡಿ ತರ್ತೀನಿ. ಒಂದಿನ ಜಿಲೇಬಿ ಇರುತ್ತೆ, ಒಂದಿನ ಬಾಂಗ್ಡಾ ಇರುತ್ತೆ, ಒಂದಿನ ಹಳೆ ಪಾಪ್ಲೆಟ್ ಇರುತ್ತೆ. ಸೊ ಅದಕ್ಕೆ ರೂಪ್ಚಂದ್ ಅಂತ ಕರೀತಾರೆ. ಸೊ ಅದೊಂದು ಪಾಪ್ಲೆಟ್ ಇರುತ್ತೆ, ರಘು, ಈ ತರ ಯಾವ್ದು ಮೀನ್ ತುಂಬಾ ಚೆನ್ನಾಗಿದೆ, ಯಾವ್ದು ಫ್ರೆಶ್ ಇದೆ ನೋಡ್ಬಿಟ್ಟು ತಗೊಂಡ್ಬಂದು ನಾವು ತವಾ ಫ್ರೈ ಮಾತ್ರ ಮಾಡ್ತೀವಿ. ಇದು ಯಾವುದೇ ರೀತಿ ಸಾರಾಗ್ಲಿ ಏನು ಡೀಪ್ ಫ್ರೈ ಮಾಡೋದಾಗ್ಲಿ ಆ ಥರ ಯಾವುದು ಮಾಡಲ್ಲ. ಅದೇ ತವಾ ಫ್ರೈ. ಅದೇ ನಮ್ಮಲ್ಲಿ ಏನು ಟೇಸ್ಟ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನಮ್ಮಲ್ಲಿ ನಾಟಿ ಸ್ಟೈಲ್. ಯಾರೇ ಊಟ ಮಾಡಿದ್ರು ಅವ್ರಿಗೆ ಮನೆಯಲ್ಲಿ ಊಟ ಮಾಡಿರೋ ಫೀಲಿಂಗ್ ಬರಬೇಕು. ಅದೇ ನಮ್ಮ ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ನಾವು ಕುಕ್ಕು ನಾವು ಯಾರಿಗೂ ಭಟ್ರು ಅಥವಾ ಬೇರೆ ಹೊರಗಡೆ ಯಾರಿಗೂ ಇಟ್ಟಿಲ್ಲ. ನಾವು ಮತ್ತು ನಮ್ಮ ಮಿಸಸ್ಸೇ ಮಾಡೋದ್ರಿಂದ ನಮ್ಮ ಟೇಸ್ಟ್ ದಿನಾನು ಒಂದೇ ಟೇಸ್ಟಲ್ಲಿ ಇರುತ್ತೆ, ಯಾವುದು ಚೇಂಜಸ್ ಇರೋಲ್ಲ. ಹೇಗೆ ಸರ್ ಇದು 30 ರೂಪೀಸಿಗೆ ಕಡುಬು ಮತ್ತೆ ನಾಟಿ ಕೋಳಿ ಸಾರು ಕೊಡ್ತೀರಾ? ಹೇಗೆ ಇದು? ಆದ್ರೆ ಈಗ ತುಂಬಾ ಜಾಸ್ತಿ ಆಗ್ಬಾರ್ದು ಅಂತ, 1-2 ಕಡುಬು ತಿಂದ್ರೆ ಅವರಿಗೆ ಹೊಟ್ಟೆ ಫುಲ್ ಆಗ್ಬೇಕು. ಸೊ ನಾವು ನಾಟಿ ಕೋಳಿ ಸಾರನ್ನ ಮಾತ್ರ ಕೊಡ್ತಾ ಇದೀವಿ. ನಾವು ಅದಕ್ಕೇನು ಪೀಸಸ್ಗಳನ್ನ ಒಂದು 5 ಪೀಸ್ 10 ಪೀಸ್ ಇದ್ರೆ ಪೀಸಸ್ ಏನು ಕೊಡಲ್ಲ, 1-2 ಪೀಸಸ್ ಬರುತ್ತೆ. ಸೊ ಹಾಗಾದ್ರಿಂದ ನಮ್ಗೆ ಕ್ವಾಂಟಿಟಿ ಜಾಸ್ತಿ ಇದೆ ನಿಮ್ದು ಕಡುಬು. ರೆಗ್ಯುಲರ್ ಆಗಿ ನಾವು ಬೇರೆ ಕಡೆ ಹಾಗಾಗಿ ನಾವು 30 ರೂಪೀಸ್ ತುಂಬಾ ಎಲ್ಲರಿಗೂ ರೀಸನಬಲ್ ಸಿಗ್ಲಿ ಅಂತಾನೆ. ಯಾಕೆಂದ್ರೆ 2 ತಿನ್ನೋ ಜಾಗದಲ್ಲಿ 3 ತಿಂತಾರೆ. ಸೊ ಹಾಗಾಗಿ ನಾವು ಆದಷ್ಟು ರೀಸನಬಲ್ ಆಗಿ ಇರ್ಬೇಕಂತೀವಿ. ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಸರ್ ನಿಮ್ದು? ಸರ್ ನಿಯರ್ ಫ್ರೀಡಮ್ ಪಾರ್ಕ್, ಆಪೋಸಿಟ್ ಮೆಡ್ ಪ್ಲಸ್, ಲಕ್ಷ್ಮಿ ಟ್ಯಾಕೀಸ್, ವಿನೋಬ್ ನಗರ್ 100 ಫೀಟ್ ರೋಡ್, ಶಿವಮೊಗ್ಗ. ಹೋಟೆಲ್ ಮಲ್ನಾಡ್. ಹೋಟೆಲ್ ಮಲ್ನಾಡ್. ಸರ್ ನಮಸ್ತೆ. ಹೇಳಿ ಸರ್. ನಿಮ್ಮ ಹೆಸರು? ಸಾಯಿ ಕುಮಾರ್. ಓಕೆ, ಎಲ್ಲಿ ಸರ್? ಇಲ್ಲೇ ಚಾನಲ್ ಹತ್ರ ಸರೌತಿ, ಶಿವಮೊಗ್ಗದವರು. ಓಕೆ, ಹೇಗೆ ಸರ್ ಟೇಸ್ಟ್ ಅದು? ನಾವು ಇದೇ ಫಸ್ಟ್ ಹೋಟ್ಲಿಗೆ ಬಂದು ತಿಂತಾ ಇರೋದು. ಕಡುಬು ನಾಟಿ ಕೋಳಿ ಸಾರು ಟೇಸ್ಟ್ ಮಾಡೋಣ ಅಂತ ಬಂದಿದ್ವಿ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಕಡುಬು ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು. ಓಕೆ. ಫಿಶು ಗಿರಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದೇ ಹೊಸದಾಗಿ ಓಪನ್ ಮಾಡಿ ಅಲ್ಲಿ ಹೋಟ್ಲು. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಹೇಗಿದೆ ಕಡುಬೆಲ್ಲ? ಕಡುಬೆಲ್ಲ ಒಳ್ಳೆ ಟೇಸ್ಟ್ ಇದೆ. ಸಾಂಬಾರು ಒಳ್ಳೆ ರುಚಿ ಇದೆ, ತಿನ್ಬೋದು. ಕ್ವಾಲಿಟಿ ಎಲ್ಲ ಆಗಿದೆ? ಒಳ್ಳೆ ಕ್ವಾಲಿಟಿ ಇದೆ ಸರ್. ಸಾಂಬಾರು ಒಳ್ಳೆ ರುಚಿ ಇದೆ, ಕಡುಬುನು ಚೆನ್ನಾಗಿದೆ. ಬೇರೆ ಕಡೆ ಕಡುಬು ಹೋಲಿಸ್ಕೊಂಡ್ರೆ ಕಡುಬು ಚೆನ್ನಾಗಿದೆ. ಕಡುಬು
ಕ್ವಾಂಟಿಟಿ ಜಾಸ್ತಿ ಇದೆ. ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರತ್ನಾನಾಯ್ಕ ಅಂತೇಳಿ ಹುಣಸೋಡು, ಹಾಂ, ಹಬ್ಳಗೆರೆ. ಸರ್ ಮಲ್ನಾಡು ಹೋಟ್ಲ್ ಬಗ್ಗೆ ಹೇಳೋದು. ಸರ್ ಸೂಪರ್ ಆಗಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ತಿನ್ಬೋದು. ಯಾವುದೇ ಥರದ ಕಲಬೆರಕೆ ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ ಸರ್. ಓಕೆ, ನೀವೇನು ತೊಗೊಂಡಿದ್ದೀರಾ ಸರ್? ಸರ್ ಕಬಾಬು ಅವತ್ತು ಕುಸ್ಕ ತೊಗೊಂಡಿದ್ದೆ. ಡೈಲಿ ಮೀನು ತೊಗೊತಾ ಇದ್ದೆ, ಹಾಂ, ಇವತ್ತು ಕಬಾಬು ಕುಸ್ಕ ತೊಗೊಂಡಿದ್ದೀನಿ ಸರ್. ಕಬಾಬು ಕುಷ್ಕ ತೊಗೊಂಡಿದ್ದೀರಾ? ಹಾಂ ಸರ್. ಓಕೆ ಸರ್, ಟೇಸ್ಟ್ ಬಗ್ಗೆ ಹೇಳಿದ್ರೆ ಸೂಪರ್ ಆಗಿದೆ ಸರ್, ಹಾಂ, ಹೇಳಂಗಿದೆ. ಕ್ವಾಂಟಿಟಿನೂ ಚೆನ್ನಾಗಿ ಸೂಪರ್ ಆಗಿದೆ. ಏನು ತುಂಬ ಇಷ್ಟ ನಿಮ್ಗೆ ಇಲ್ಲಿ? ಸರ್ ಇಲ್ಲಿ ಮೀನು ಸ್ಪೆಷಲ್, ಹ್ಞೂ, ಮೀನೇ ತುಂಬ ಸ್ಪೆಷಲ್. ಮತ್ತು ಕುಷ್ಕ ಮತ್ತು ಕಬಾಬ್ ತೊಗೊಂಡಿದ್ದೀರಾ? ಹಾಂ ಸರ್. ರೆಗ್ಯುಲರ್ ಇದೆ ಆರ್ಡರ್ ಮಾಡ್ತೀರಾ? ಇಲ್ಲ ಸರ್, ಫಿಶ್ ತೊಗೊಂತೀನಿ Fish ಡೈಲಿ. ತಗೊಂತೀರಾ? ಇವತ್ತು ಕಬಾಬ್ ತೊಗೊಂಡಿದ್ದೀನಿ. ಫಿಶ್ ಹೇಗಿರುತ್ತೆ? ಫಿಶ್ ಅಟ್ಲಿಮಿಟ್ ಸೂಪರ್ ಆಗಿರುತ್ತೆ ಹಾಂ, ಏನೇನು ಫಿಶ್ ಟ್ರೈ ಮಾಡಿದ್ದೀರಾ ಸರ್? ಸರ್. ಏನು ಫಿಶ್ ಬಗ್ಗೆ ಅಂದರೆ ಎಲ್ಲ ಈ ಥರದ್ದು ಫಿಶ್ ಇರುತ್ತೆ ಇಲ್ಲಿ. ಹಾಂ, ಅಂಜಲು, ಜಿಲೇಬಿ, ಪಾಂಪ್ಲೆಟ್. ಜುಲಾಬಿ, ಪಾಂಪ್ಲೆಟು ತುಂಬ ಚೆನ್ನಾಗಿರುತ್ತೆ ಸರ್. ಓಕೆ, ಕಾಟ್ಲಾ. ಸರ್ ಲೇಬರ್ ಬಜೆಟಲ್ಲಿ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಸ್ಥಳ ಇದು, ಮಲೆನಾಡು ಹೋಟೆಲ್ ಅಂತೇಳಿ. ನಮ್ಮ ಫ್ರೀಡಮ್ ಪಾರ್ಕ್ ಎದುರುಗಡೆ ಇದೆ. ತುಂಬ ಚೆನ್ನಾಗಿರುತ್ತೆ. ವೀರಂ ನಗರ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಲೇಬರ್ಸ್ ಎಲ್ಲ ಬರ್ಬೋದು? ಲೇಬರ್ಸ್ ಎಲ್ಲ ತುಂಬ ಬರ್ಬೋದು. ठीक है ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಲಿಂಗರಾಜ್ ಅಂತ ಸರ್. ಹಾಂ, ಲಿಂಗರಾಜ್. ಓಕೆ, ರೆಗ್ಯುಲರ್ ಬರ್ತಿರ್ತೀರಾ ಅಲ್ಲಿ? ವೀಕ್ಲಿಯಲ್ಲಿ ಒಂದು 2 ಸಲ ಬರ್ತೀವಿ. ಓಕೆ, ಏನು ಇಷ್ಟ ಸರ್? ಇಲ್ಲಿ ನಮಗೆ ಹಾಂ, ಕುಷ್ಕ, ಹಾಂ, ಆಮೇಲೆ ಕಬಾಬ್, ಹಾಂ, ಆಮೇಲೆ ಫಿಶ್ ಕಡುಬು. ಓಕೆ, ಚೆನ್ನಾಗಿ ಬೈಟಿದ್ದೇವೆ, ಚೆನ್ನಾಗಿ ಮಾಡ್ತಾರೆ. ಹೇಗಿದೆ ಕ್ವಾಲಿಟಿ ಕ್ವಾಂಟಿಟಿ? ಎಲ್ಲ ಚೆನ್ನಾಗಿದೆ, ಎಲ್ಲ ಕ್ವಾಲಿಟಿ ಎಲ್ಲ ಏನು ಉಪ್ಪು ಖಾರ ಉಪ್ಪು ಎಲ್ಲ ಮೀಡಿಯಮ್ ಆಗಿ ಚೆನ್ನಾಗಿದೆ. ವೀಕ್ಲಿ 2 ಟೈಮ್ಸ್ ಬರ್ತಾ ಇರ್ತೀರಾ? ಹಾಂ, ವೀಕ್ಲಿಯಲ್ಲಿ 2 ಟೈಮ್ಸ್. ಓನ್ಲಿ ಪಾರ್ಸಲ್. ಓಕೆ, ನಿಮ್ಗೇನು ತುಂಬ ಇಷ್ಟ? ತುಂಬ ಏನು ಇಷ್ಟ ನಿಮಗೆ ಇಲ್ಲಿ ಅಂದರೆ? ತುಂಬ ಅಂದರೆ ನಮಗೆ ನಾಟಿ ಕೋಳಿ ಸಾಂಬಾರು. ನಾಟಿ ಕೋಳಿ